ಸರ್, ಇದು ಗಂಗಾ ಕಲ್ಯಾಣಿ ಅಡಿ ಯೋಜನೆಯಲ್ಲಿ ಜನತಾ ದರ್ಶನದಲ್ಲಿ ಸಿದ್ದರಾಮಯ್ಯ ಕೃಷ್ಣ ಒಳಗಡೆ ಮನವಿ ಮಾಡಿ ನಾವು ಅರ್ಜಿ ಹಾಕ್ಕೊಂಡಿದ್ವಿ. ಅರ್ಜಿ ಹಾಕ್ಕೊಂಡಿದ್ರೆ ಇವಾಗ ಟಾರ್ಗೆಟು ಆದಿ ಜಾಂಬವಗೆ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಸುಮಾರು ಈ ಥರ ಟಾರ್ಗೆಟ್ ಕಮ್ಮಿ ಕೊಟ್ಟಿರೋದ್ರಿಂದ ನಾವು ಸುಮಾರು 10 ವರ್ಷದಿಂದ ನಾವು ಅರ್ಜಿ ಹಾಕ್ಕೊಂಡು ಬರ್ತಾನೆ ಇದ್ದೀವಿ. ಕೇಳಿದಾಗೆಲ್ಲ ಶಾಸಕರು ಹೇಳ್ತಾರೆ ಆಯಿತು ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ಸರ್ 10 ವರ್ಷದಿಂದ ಅರ್ಜಿ ಹಾಕೊಂಬಂದ್ರೂ ಇಲ್ಲ. CM ಜನತಾ ದರ್ಶನದಲ್ಲಿ ಹೋಗಿ ಕೇಳ್ಕೊಂಡ್ರು ಕೂಡ ಅಲ್ಲಿ ಕಳಿಸಿದ್ರೆ ಸಂಬಂಧಪಟ್ಟ ಇಲಾಖೆ ಕಳಿಸಿದರೆ ಅವರು ಏನು ಇದು ಮಾಡಿಲ್ಲ. MLA ಹತ್ರ ಹೋಗಿ ಅಂತ ಹೇಳಿದರೆ MLA ಮಾಡೋಂಗೆ ನಾವು ಸಿದ್ದರಾಮಯ್ಯ ಹತ್ರ ಬಂದು ಮನವಿ ಏನಕ್ಕೆ ಮಾಡ್ಕೊಬೇಕಾಯ್ತು. ಮನವಿ ಮಾಡ್ಕೊಂಡಿದ್ದೀವಿ, ನಮ್ಗೆ ಪರಿಹಾರನೇ ಸಿಕ್ಕಿಲ್ಲ ಸರ್. 10 ವರ್ಷದಿಂದ ಅರ್ಜಿ ಹಾಕೊಂಡು ಬರ್ತಾನೆ ಇದ್ದೀವಿ ಕೊಳವೆ ಬಾವಿಕ. ಹಂಗಾಗಿ ಟಾರ್ಗೆಟ್ 1 ಕೊಟ್ಟಿದ್ದಾರೆ ಆದಿ ಜಂಬವಾಗ. ಹೆಂಗೆ ಸರ್, ಯಾರನ್ನ ಸರ್ ಹಿಂಗೆ ಕೇಳಬೇಕು ನಾವು? ಇಲ್ಲಿ ಅರೇಂಜ್ಮೆಂಟ್ಸ್ ಹೇಳ್ತೀನಿ ದಯವಿಟ್ಟು. ಇವತ್ತು ಜನಸ್ಪಂದನ ಕಾರ್ಯಕ್ರಮ ಅಂತ ಮುಖ್ಯಮಂತ್ರಿಯವರು ಸೀನಿಯರ್ ಸಿಟಿಜನ್ಗೆ, ಡಿಸೇಬಲ್ಡ್ಗೆ, ತಿರಿಯರಿಗೆ ಬೇರೆ ಬೇರೆ ಅನುಕೂಲ ಮಾಡಿದ್ದಾರೆ. ಏನೆಲ್ಲ ತಳ್ಳಾಡಿ ಯಾರ್ಯಾರು ತಳ್ಳು ಬೀಳ ಹೋಗ್ತಾ ಇದ್ದಾರೆ ಅವರೇ. ನಾವೀಗ ಎಷ್ಟೋ ಕಷ್ಟಪಟ್ಟು ರೆಸ್ಪಿರೇಷನ್ ಕೊಡೋಕ್ಕಾಗಲ್ಲ. ನಮ್ಮ ಜೊತೆಯಲ್ಲಿ ಅಂಗವಿಕಲರು ಇದ್ದರು, ಅವರು ಕಾಯ್ತಾಯಿದ್ರು ಗೇಟ್ ನಂಬರ್ 2ರಲ್ಲಿ. ಅವರು ನೋಡೋಕ್ಕಾಗಲ್ಲ ಪಾಪ. ಇನ್ನು ಮುಂದೆ ಇಂಥ ಜನಸ್ಪಂದನ ಕಾರ್ಯಕ್ರಮ ಮಾಡುವಾಗ ಸೀನಿಯರ್ ಸಿಟಿಜನ್ಗೆ ಇವರಿಗೆ ಮಾಡಿದ್ರು ಎಲ್ಲರಿಗೂ ಅನುಕೂಲ ಆಗುತ್ತೆ. ಈ ಇದಾದ್ರಲ್ಲಿ ಡೊಂಬಿ ಗಲಾಟೆ ಗಟ್ಟಿ ಇದ್ದವರು ತಳ್ಳಾಗ್ತಾರೆ, ಬರ್ತಾ ಇರ್ತಾರೆ. ಆಮೇಲೆ ನಂದು 25 ವರ್ಷದಿಂದ ಇದೇ ಕೊನೆ ನಾನು CM ಕೊಡ್ತಾ ಇರೋದು. ಇನ್ಯಾರಿಗೂ ಕೊಡಲ್ಲ, ಸಾಕಾಗ್ಬಿಟ್ಟಿದೆ ನನಗೆ. ರೆಪ್ರೆಸೆಂಟೇಟಿವ್ ಕೊಟ್ಟು ಪೇಪರು ಇದು ಅದಕ್ಕೆ ಬೆಲೆ ಇಲ್ಲಾಗಿದೆ. ದಯವಿಟ್ಟು ರಸ್ತೆ ಮಾಡಿಕೊಡಿ ಅಂತ CM ಮಾತ್ರ ನಿಮ್ಮ ಮೂಲಕ ಮನವಿ ಮಾಡ್ಕೊತಾ ಇದ್ದೀವಿ. ಥ್ಯಾಂಕ್ ಯು. NS ಪ್ರದೀಪ್ ಅಂತೇಳಿ ಸರ್, ನಾವು ರಾಜ್ಯಾಧ್ಯಕ್ಷರು ನಾಗರಿಕ ಹಕ್ಕುಗಳ ಸಂರಕ್ಷಣಾ ವೇದಿಕೆ ಸರ್, ಬಳ್ಳಾರಿ ನಮ್ಮದು. ಈ ಸರ್ NS ಪ್ರದೀಪ್ ಅಂತೇಳಿ ನಮ್ಮ ಹೆಸರು. ರಾಜ್ಯಾಧ್ಯಕ್ಷರು ನಾಗರಿಕ ಹಕ್ಕುಗಳ ಸಂರಕ್ಷಣಾ ವೇದಿಕೆ ಸರ್, ನಮ್ಮ ಬಳ್ಳಾರಿ. ನಾವು ಇಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತು ಸರ್. ಇದು ಉತ್ತಮವಾದಂಥ ಒಂದು ಇದು ಸರ್. ನಮ್ಮದು ಒಂದು ಪಾಣಿ ತಿದ್ದುಪಡಿ ಇತ್ತು ಸರ್, ಅದಕ್ಕೆ ಅರ್ಜಿ ಕೊಟ್ಟಿದ್ದೀವಿ ಸರ್ ನಾವೀಗ ಕಂದಾಯ ಇಲಾಖೆಗೆ. ಅದೇ ರೀತಿಯಾಗಿ ನಮ್ಮ ಒಂದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ವೇದಿಕೆಗೆ ಒಂದು ಖಾಲಿ ನಿವೇಶನ ಕೇಳಿದ್ದೀವಿ ಸರ್. ಅದಕ್ಕೆ అవును ಸರ್ ಕೊಟ್ಟಿದ್ದೀವಿ ಸರ್, ಅರ್ಜಿ ಕೊಟ್ಟಿದ್ದೀವಿ ಸರ್. ಅದು ಈಗ ಕೊಟ್ಟಿದ್ದೀವಿ ಸರ್. ನಾವು ಭಾಳ ಒಂದು ಸಿದ್ದರಾಮಯ್ಯವ್ರ ಬಗ್ಗೆ ಭಾಳ ಅಭಿಮಾನ ಐತೆ ಸರ್ ನಮಗೆ. ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಇವರೆಲ್ಲ ಒಂದು ಗ್ಯಾರಂಟಿ ಸ್ಕೀಮ್ಗಳು ತಂದು ಬಡವರ ಬಗ್ಗರು ಭಾಳ ಇವತ್ತು ಅವ್ರನ್ನೆಲ್ಲ ದೇವರು ಅಂತೇಳಿ ಅವ್ರನ್ನ ಪೂಜಿಸ್ತಾ ಇದ್ದಾರೆ ಸರ್ ಇವತ್ತು ಕರ್ನಾಟಕ ರಾಜ್ಯ ಅಂತ. ಆದ್ದರಿಂದ ನಾವು ಇವತ್ತೊಂದು ಅವ್ರ ಬಗ್ಗೆ ನಾವು ಒಂದು ಮೆಚ್ಚುಗೆಯನ್ನು ಹೇಳ್ತೀವಿ ಸರ್. ನಾವು ಇವತ್ತು ಈ ಒಂದು ನಮ್ಮ ಕೆಲಸ ಕಾರ್ಯಗಳು ಸರ್, ತಾಲೂಕು ಆಫೀಸಲ್ಲಿ AC ಆಫೀಸಲ್ಲಿ ತಿರುಗಾಡಿದ್ರು, ಅಲ್ಲಿ ಪಾಣಿ ತಿದ್ದುಪಡಿ ಕೊಟ್ಟರು ಸಹ ಏನು ಯಾವುದೇ ರೀತಿಯಾದಂಥ ಒಂದು ನಮಗೆ ಅನುಕೂಲ ಆಗಲಿಲ್ಲ ಸರ್. ಅದಕ್ಕೋಸ್ಕರ ನಾವು ಬೆಂಗಳೂರಿಗೆ ಬಂದಿದ್ದೀವಿ ಸರ್. ಸ್ವಾಮಿ, ನಾವು ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಮಾಗಡಿ ಸೇವಾದಳ ಅಧ್ಯಕ್ಷರು. ಈಗ 6 ಎಕರೆ ಒತ್ತುವರಿ ಮಾಡಬೇಕು. ಗೌರ್ಮೆಂಟಿಂದ ಯಾರೋ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ, ಅದನ್ನು ಒತ್ತುವರಿ ತೆರವು ಮಾಡಬೇಕು. ಯಾರೋ ಅಲ್ಲಿ ಸ್ಥಳೀಯವಾಗಿರೋನು ನರಸಿಂಹಯ್ಯ ಅನ್ನೋನು ಮಾಡ್ಕೊಂಡಿದ್ದ. ಈಗ ಅವ್ನು ಸತ್ತವನೇ, ಅವ್ನು ಹೆಂಡತಿ ಮಾಡ್ಕೊಂಡಿದ್ದಾಳೆ, ಅವ್ರ ಮಕ್ಕಳು ಅನುಭವಿಸ್ತವ್ರೆ. ಸುಮಾರು 2013 ಮುಂದೆ ಮೊದಲು ಸಿದ್ದರಾಮಯ್ಯವರು ಇದ್ದಾಗಲೇ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅರ್ಜಿ ಕೊಟ್ಟಿದ್ದು. DC ಅವರು ಮತ್ತು AC ಅವರು, ತಹಸೀಲ್ದಾರ್ ಎಲ್ಲ ಸ್ಥಳ ತನಿಖೆ ಮಾಡ್ಕೊಂಡು ನೋಟಿಸ್ ಎಲ್ಲ ನೀಡಿದ್ರು ಕೂಡ ಇಂತೂವರೆಗಾಗಿ ತೆರವಾಗಿಲ್ಲ ಜಾಗ. ಅದು ಹಿಂದಕ್ಕೆ ಹೋಗೋರಿಗೆ ಭಾರಿ ತೊಂದರೆ ಆಗಿದೆ. ಅದು ಸರ್ವೆ ಸ್ಕೆಚ್ ಎಲ್ಲ ಆಗಿದೆ, ಅದರಿಂದ ಇನ್ನೂ ಮಾಡಿಲ್ಲ ಅವರು. ಈಗಲೂ ಕೊಡ್ತಾ ಇದ್ದೀವಿ ಮಾಡಿ ಅಂತ ನೋಡಿ. ಇದು 1 ವರ್ಷ ಆಯಿತು ನಾವು ತಾಲೂಕು ಕಚೇರಿಗೆ ಅರ್ಜಿ ಕೊಟ್ಟು. ಇದು 1 ವರ್ಷ ಆಯಿತು ತಾಲೂಕು ಕಚೇರಿಗೆ ಅರ್ಜಿ ಕೊಟ್ಟು ಒಂದು NOCಗೋಸ್ಕರ. ವಯಸ್ಸಾಗಿರೋರು ಅಲ್ದು ಸಾಕಾಗಿದೆ. ಇದು ಸಿದ್ದರಾಮಯ್ಯನವ್ರ ಕಾನ್ಸ್ಟಿಟ್ಯೂನ್ಸಿನೇ. ಇದು ವರುಣ ವಿಧಾನಸಭೆಗೆ ಸಂಬಂಧಪಟ್ಟಿದೆ. ಇವಾಗ ಅರ್ಜಿ ಸಲ್ಲಿಸಿದ್ದೀವಿ, ಮುಂದೆ ನೋಡಬೇಕಾಗುತ್ತೆ ಸರ್. 2006 ಪೂರ್ವದಲ್ಲಿ ಸರ್ಕಾರಿ ನೌಕರರಿಗೆ ಪಿಂಚಣಿಯನ್ನು ಒದಗಿಸುವ ಸಂಬಂಧ ಸರ್ಕಾರಿ ಆದೇಶವಾಗಿದೆ. ಸರ್ಕಾರಿ ನೌಕರರಿಗೆ ಅದೇ ರೀತಿ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೂ 2006 ಪೂರ್ವದಲ್ಲಿ ನೇಮಕಾದವರಿಗೆ ಕೂಡ ಪಿಂಚಣಿಯನ್ನು ಒದಗಿಸಬೇಕಂತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಕೇಳ್ಕೊಳ್ತೇವೆ ಜನಸ್ಪಂದನ ಕಾರ್ಯಕ್ರಮ. ನಮಸ್ತೆ ಸರ್, ನನ್ನ ಹೆಸರು ಕರಿಷ್ಮಾ ಅಂತ, ಊರು ಬದನೇಳ, ತಾಲೂಕು ಜೇವರ್ಗಿ, ಡಿಸ್ಟಿಕ್ ಕಲಬುರಗಿ. ನಾನು ಇಲ್ಲಿ ಬಂದಿರೋದು ಏನಕ್ಕೆ ಅಂತ ಅಂದರೆ, ನನಗೆ ಎಷ್ಟು ದಿನ ಆಯಿತು ಜಾಬ್ ಅಪ್ಲಿಕೇಶನ್ ಹಾಕಿ ಟ್ರೈ ಮಾಡ್ತಾಯಿದ್ದೀನಿ, ಎಕ್ಸಾಮ್ ಬರಿತಾ ಇದ್ದೀನಿ. ಬಟ್ ಯಾವ ಎಕ್ಸಾಮ್ ಬರೆದ್ರೂ ಕೂಡ ನನ್ನ ಜಾಬಿಗೆ ಕರ್ಕೊತಾ ಇಲ್ಲ. ಮತ್ತು ನಾನು ಎಷ್ಟು ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ, ನನಗೆ ಒಂದು ಮನೆಯೂ ಕೊಡಿಸ್ತಾ ಇಲ್ಲ, ಒಂದು ಲ್ಯಾಪ್ಟಾಪು ಕೂಡ ಏನೂ ಕೊಡಿಸಿಲ್ಲ. ನನ್ನ ಡಿಗ್ರಿ ಕಂಪ್ಲೀಟ್ ಆಯಿತು, ಇಲ್ಲಿವರೆಗೂ ನನಗೆ ಯಾವ ಸೌಲಭ್ಯನೂ ಸಿಕ್ಕಿಲ್ಲ. ನನಗೆ ಜಾಬ್ ಕೊಡಿಸ್ಬೇಕಂತ ನಾನು CM ಅಲ್ಲಿ ವಿನಂತಿಸ್ಕೋತೀನಿ. ಥ್ಯಾಂಕ್ ಯು ಸರ್. ನಮ್ಮ ಹೆಂಗಸ್ರದ್ದು ಇದು ಗೃಹಲಕ್ಷ್ಮಿದು 1 ತಿಂಗಳು ಬಂದಿಲ್ಲ ಸರ್ ನಮಗೆ. ಅದಕ್ಕೆ ಪರಿಹಾರ ಕೇಳೋಣ ಅಂದ್ಬಿಟ್ಟು ಬಂದಿದ್ದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ನಾವು ಬೆಂಗಳೂರು ವಿದ್ಯಾರಣ್ಯಪುರದಿಂದ ಬಂದಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.